ಇದೇ ಡೈರಿಯಲ್ಲಿ ಇವನು ಟಿಫನ್ ಮಾಡ್ತಾ ಇದ್ದಂತೆ. ಯಾರೋ ಡೈರಿಯಲ್ಲಿ ಕೆಲಸ ಮಾಡೋ ಎಂಪ್ಲಾಯಿ ಬಂದು ನಮ್ಮ ಹುಡುಗನಿಗೆ ಹಿಂಗೆ ನಮ್ಮ ಸೊಸೆಗೆ ಏನೋ ಆಗಿದೆ, ನೇರಳೆ ಹಣ್ಣು ಬೇಕು, ಮರಕ್ಕೆ ಕಿತ್ಕೊಡು ಅಂತ ಹೇಳಿದಕ್ಕೆ ಅವ್ನು ಎಕ್ಕಿದ್ದಾನೆ. ಕಾಲು ಸ್ಲಿಪ್ ಆಗಿ ಮೇಲಿಂದ ಬಿದ್ದಿದ್ದಾನೆ ಸರ್. ಅವನು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿದ್ದಾರೆ. ಆವತ್ತಿಂದ ಇವತ್ತುವರೆಗೂ ಯಾರು ಈ ಡೈರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಇಲ್ಲ ಗಾಡಿ ಓನರೇ ಆಗಿರ್ಬೋದು, ಇಲ್ಲ ನಮ್ಮ ಈ ಸ್ಟಾಫೇ ಆಗಿರ್ಬೋದು, ಯಾರೂ ಒಬ್ಬರು ಬಂದು ಇವತ್ತು ಏನಾಗೈತೆ ಎತ್ತಾಗೈತೆ ಅಂತ ಏನೂ ವಿಚಾರಿಸ್ಕೊಂಡಿಲ್ಲ ಯಾರೂ. ಇವತ್ತು ಡೆತ್ ಆಗಿದ್ದಾನೆ ಅವನು. ಈಗ ನಾವು ಕೇಳಿದ್ರೆ ನಾವು ಅವ್ರ ಮಿಸ್ಸಸ್ಗೆ ಪರ್ಮನೆಂಟ್ ಕೆಲಸ ಕೊಡ್ತೀವಿ ಅಂತ ಫಸ್ಟ್ ಹೇಳಿದ್ರು. ಮತ್ತೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಆ ಗಾಡಿ ಓನರ್ ಇವತ್ತು ಇಲ್ಲಿ ಬಂದೇ ಇಲ್ಲ. ಆ ಗಾಡಿ ಓನರ್ ಬಂದ್ಬಿಟ್ಟು ಏನೋ ಒಂದು ಈಗ ಈ ಥರ ನಾನು ಕೊಡ್ತೀನಪ್ಪ, ನಾನು ಮಾಡ್ತೀನಪ್ಪ ಅಂತ ಕೇಳಿದ್ರೆ ಅದೊಂಥರ. ಅವ್ನು ಚೆನ್ನಾಗಿದ್ದಾಗ ಅವನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದಾರೆ ಸರ್ ಎಲ್ಲರೂ. ಇವಾಗ ಅವ್ನು ಡೆತ್ ಆಗಿದ್ದಾನಲ್ಲ, ಇವತ್ತು ಯಾಕೆ ಸರ್ ಬರ್ತಾ ಇಲ್ಲ ಅವರು? ನಾವು ಅದನ್ನೇ ಕೇಳ್ತಾ ಇರೋದು. ನಮ್ಗೇನು ಬೇಕಂದ್ರೆ ಅವ್ರ ಮಕ್ಳಿಗೊಂದು ಪರಿಹಾರ ಬೇಕು. ನಮ್ಗೆ ಅದು ಬಿಟ್ಟು ಇನ್ನೇನು ಬೇಡ ಸರ್. ಅವ್ರು ಕೆಲಸ ಕೊಡೋದು ಬೇಡ. ಇನ್ನು 2 ವರ್ಷ 3 ವರ್ಷ ಡೈರಿನೇ ಮುಚ್ಚೋತೈತೆ. ಆಮೇಲೆ 2 ವರ್ಷ 3 ವರ್ಷ ಆದಮೇಲೆ ಅವ್ರು ಬೀದಿಗೆ ಹೋಗ್ಬೇಕು. ಅವ್ರ ಹೆಂಡತಿಯವರು ಅವ್ರ ಮಕ್ಕಳವರೆಲ್ಲ ಬೀದಿಗೆ ಹೋಗ್ಬೇಕಾ? ಅದಕ್ಕೆ ನಮ್ಗೇನಂದ್ರೆ ಅವ್ರ ಮಕ್ಳಿಗೊಂದು ಪರಿಹಾರ ಮಾಡ್ಕೊಡ್ಬೇಕು ಅಷ್ಟೇ ಸರ್. ನಮ್ಗೆ ಇನ್ನೇನು ನಮ್ಗೆ ಅವ್ರ ಕಡೆಯಿಂದ ನಾವು ಬೇರೆ ಏನು ಬೇಕಾಗಿಲ್ಲ, ನಾವೇನು ಕೇಳೋದು ಇಲ್ಲ. ಏನ್ ಕೆಲಸ ಮಾಡ್ತಿದ್ರು ಅವರು? ಅವ್ರು ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದಾರೆ.